ರಾಜೀನಾಮೆ ಕೊಡಿ ಅಂತ ಕೇಳಿದ್ದಕ್ಕೆ 4 ಮಂತ್ರಿಗಳು ಹೀಗೆ ಹೇಳಿದ್ದಾರೆ. ನೋಡೋಣ, ಎನ್ಕ್ವೈರಿ ಆಗಲಿ ಆದ್ಮೇಲೆ ನೋಡೋಣ. ಅವರೇ ಅವಕಾಶ ಕೂಡ ತಿಳಿದ್ದಾರೆ. ಈಗ ಅವಕಾಶ ಕೊಟ್ಟ ಮೇಲೆ ನಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ. ದ್ವಂದ್ವ ನೀತಿಯಲ್ಲಿ ಅವರು ಇದ್ದಾರೆ, ಅವರು ಕೂಡ ಪಾಲ್ದಾರರು. ಅವಕಾಶ ನಿರಾಕರಣೆ ಮಾಡಿದ ಮ್ಯಾಗೆ ಅವರೇ ಕೊಡಬೇಕಾಗಿತ್ತು ವಿಜಯೋತ್ಸವ. ಬಿಜೆಪಿ ಅವ್ರು ಮೊದಲನೇ ಸರಿ ಮಾಡ್ತಾ ಇದಾರೇನ್ರಿ? ರಣಹದ್ಗಳಿದ್ದಾರೆ ಅವರು. ಅವರಿಗೆ ಬರೀ ರಾಜಕೀಯ ಮಾಡಬೇಕಾಗಿದೆ ಅಷ್ಟೇ. ಏನು ರಾಜೀನಾಮೆ ಪರ್ಮಿಷನ್ ಇಲ್ಲದೆ ಫಂಕ್ಷನ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿನ್ನೆ ಪೊಲೀಸ್ ಅವ್ರ ಮೇಲೆ ಕ್ರಮ ತಗೊಂಡಿದ್ದಾರೆ. ಮತ್ತೆ ಯಾರು ಜವಾಬ್ದಾರಿ, ಯಾರು ಲಾ ಅಂಡ್ ಆರ್ಡರ್ ಯಾರು ಮೇಂಟೈನ್ ಮಾಡಬೇಕು? ಸರ್ಕಾರನು ಇನ್ನೂ ಹೆಚ್ಚಿನ ಪರಿಹಾರ ಕೊಡಬೇಕು ಅಂತ ನಾವು ಕೂಡ ಒತ್ತಾಯ ಮಾಡ್ತೀವಿ. ಬರೀ ಸರ್ಕಾರ ಅಷ್ಟೇ ಅಲ್ಲ, RCB ಅವರು ಕೊಡಬೇಕಾಗುತ್ತೆ. ಕ್ರಿಕೆಟ್ ಅಸೋಸಿಯೇಷನ್ 1 ಕೋಟಿ ಕೊಡಿ ಅಂತ ಕೇಳ್ತಿದ್ದಾರೆ. RCBಗೆ ಕಳ್ಳೆಕಾಯಿ ಬೀಜ ಕೊಡ್ಬೇಕಪ್ಪ. ನಿಮ್ಮ ಅಪ್ಪ ಮನೆದು ಕೊಡ್ತೀರಾ? ಕೊಡ್ರೆ ಜನರ ಹತ್ರ ದುಡ್ಡು ವಸೂಲಿ ಮಾಡಿಲ್ವ? ಬೈಕ್ ಬಂದಾಗ 16,000, 20,000, 25,000 ಅಂತೆಲ್ಲ ಟಿಕೆಟ್ಗೆ. ಟಿಕೆಟ್ ಎಲ್ಲ ಬ್ಲ್ಯಾಕಲ್ಲಿ ವ್ಯಾಪಾರ ಆಗಿಲ್ವ? ಅದಕ್ಕೆ ಹೇಳಿದ್ದು ಮಾಡಿದ್ದು ಮಾರಾಯ ಕರ್ಮಗಳು ಸುತ್ತಕೊಂಡು ಬರುತ್ತವೆ. ಟಿಕೆಟ್ನ ಜನರ ಕಣ್ಣಲ್ಲಿ ರಕ್ತ ಬರೆಸಿ ಕಲೆಕ್ಟ್ ಮಾಡಿದ್ರಲ್ಲಪ್ಪ, ಆ ಕ್ರೇಜ್ನೇ ದುರ್ಬಳಕೆ ಮಾಡ್ಕೊಂಡು ಆ ಕ್ರೇಜನ್ನು ದುರ್ಬಳಕೆ ಮಾಡಿಕೊಂಡು ಸಾಯಿರಿ ಈಗ ನನ್ನ ಪ್ರಕಾರ. ನೋಡೋಣ. ರಣಹದ್ದುಗಳು ಬಿಜೆಪಿಯವರು ಖರ್ಗೆ ಹೇಳ್ತಾ ಇದ್ದಾರೆ. ಇದು ಪಹಲ್ಗಾಮಲ್ಲಿ ಯಾವ ಹದ್ದು? ಅದೇನು ಕಾಗೆ ಅರ್ತಿತ್ತ ಅಲ್ಲಿ? ಅದಾದಮೇಲೆ ಕಾಂಗ್ರೆಸ್ನವರು ಕಾಗೆನ ಅದು ಅಥವಾ ಅದು ಮುದ್ದು ಗಿಣಿನ? ಇದು ಕುಂಭಮೇಳ ಆದಾಗ ಕಾಂಗ್ರೆಸ್ನವ್ರು ಹಾರಾಡಿದ್ದೆಲ್ಲ ಇದೆಯಲ್ಲ, ಅದೇನದು ಹದ್ದಲ್ಲ, ಅದೇನದು? ಮೋಸ್ಟ್ಲಿ ಪಾರವಾಳ ಇರಬೇಕು. ಇರ್ಬೋದು. ಏನು ನೀವು ಒಬ್ಬರೇ ಏನು ನೀವು ಮಾಡೇ ಇಲ್ಲ. ಸತ್ಯ ಹರಿಶ್ಚಂದ್ರ ಥರ ಮಾತಾಡಬಾರ್ದು. ಮೊನ್ನೆ ಪ್ರಿಯಾಂಕ್ ಮಾತಾಡಿದ್ದು ಸರಿ ಇತ್ತು. ಈ ಕೇಸ್ ವಿಷಯದಲ್ಲಿ ಹೌದು, ಸರಿ ಇತ್ತದು. ಹೀಗೆ ಮುಂದುವರಿದ ಭಾಗ ಇದೆಯಲ್ಲ, ದಿನ ಕಳೆದಂತೆ ಟರ್ನ್ ಅಷ್ಟೇ. ಇನ್ನು ಪಾಪ ಚಿಕ್ಕ ಹುಡುಗ ಅವನು ಯಾರೋ ಕಾಲು ಮುರ್ಕೊಂಡಿದ್ದಾನಲ್ಲ, ಯಾಕೆ ಕಾಲು ಮುರ್ಕೊಂಬಿಟ್ಟೆ ಅಂತಂದರೆ, ಅಯ್ಯೋ ಕತೆ ಕೇಳಿ ನಮ್ಮದು ಓದ್ವಾ, ಆ ಬ್ಯಾರಿಕೇಡ್ ನಮ್ಮ ಮೇಲೆ ಬಿತ್ತಾ, ಅದ್ರ ಮೇಲೆ ಹೋದ್ರು ಜನ, ಅದು ಕಾಲು ಮುರಿದೋಯ್ತು ಅಂತ ಪಾಪ ಹುಡುಗ ಹೇಳ್ಕೊಂಡಿದ್ದಾನೆ. ಏನಪ್ಪ ಗೌರ್ಮೆಂಟ್ ಅವರು ರ್ಯಾಲಿ ಇದೆ ಅಂತ ಹೇಳಿದ್ರು. RCB ಅವರು ಸುಮ್ಮನೆ ಪೋಸ್ಟ್ ಹಾಕಿದ್ರು. ಸೊ ಅರೌಂಡ್ 3:30 ಸ್ಟೇಡಿಯಮ್ಗೆ ಹೋಗಿದ್ವಿ. ಪೊಲೀಸರು ಸುಮ್ಮನೆ ಬೇಕಾಬಿಟ್ಟು ಲಾಠಿ ಚಾರ್ಜ್ ಆ ಥರ ಮಾಡ್ತಿದ್ರು. ಈಗ ನಾನು ಮುಂದಕ್ಕೆ ಹೋದೆ, ಆವಾಗ ಹಿಂದ್ಗಡೆಯಿಂದ ಕ್ರೌಡ್ ತಳ್ತು. ಸ್ಟೇಡಿಯಮ್ ಅವರು ಏನು ಇನಿಷಿಯೇಟಿವ್ ತಂದಿರಲಿಲ್ಲ. ಸೊ ಆವಾಗ ಬ್ಯಾರಿಕೇಡ್ ನನ್ನ ಕಾಲ ಮೇಲೆ ಬಿತ್ತು. ನನ್ನ ಬ್ಯಾರಿಕೇಡ್ ಮೇಲೆ ಫುಲ್ ಜನಗಳೆಲ್ಲ ಬಿತ್ತು. ಸೊ ಅದರಿಂದ ಲೆಗ್ ಫ್ರ್ಯಾಕ್ಚರ್ ಆಯಿತು. ಅವರು ಸತ್ತವರಿಗೆ ಏನೋ ಕಾಂಪನ್ಸೇಷನ್ ಕೊಡ್ತಾರೆ 10 lakhs. ಬಟ್ ನಮಗೆ ಆಫ್ಟರ್ 2-3 months ಏನು ಗೊತ್ತಿಲ್ಲ. ಬಟ್ ನಮಗೂ ಕಾಂಪನ್ಸೇಷನ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಅದು ಸಿದ್ದರಾಮಯ್ಯ ಅವರು ಹೇಳಿರೋದು ಬರೀ 3 to 4K ಮೆಂಬರ್ಸ್ ಬರ್ತಾರೆ ಅಂತ. ಬಟ್ ಅಲ್ಲಿ ಬಂದಿದ್ದೆ 2 to 3 lakhs ಮೆಂಬರ್ಸ್ ಬಂದಿರು. ಸರ್ ಅದೇ ಸರ್ಕಾರ ಅವರು ಇನಿಷಿಯೇಟಿವ್ ತಂದಿರಲಿಲ್ಲ. ಲೈಕ್ ಒಳ್ಳೆ ಸೆಕ್ಯೂರಿಟಿ ಫೋರ್ಸ್ನೂ ಹಾಕಿರಲಿಲ್ಲ ಸರ್. ಬಟ್ ಗೌರ್ಮೆಂಟ್ ಗಾಯಾಳುಗಳಿಗೂ ಕೊಡಲ್ವಾ? ಚಿಕಿತ್ಸಾ ವೆಚ್ಚ ಅಷ್ಟೇ. ಕಾಲೇ ಕಳ್ಕೊಂಡು ಹಂಗೆ ಮಾಡಬಾರ್ದು. ಕಳ್ಕೊಂಡಿರಲ್ಲ, ಮುರಿದಿದೆ. ಅದೇ ಚಿಕ್ಕ ಹುಡುಗ ಬರುತ್ತೆ ವಾಪಸ್. ಏನು ಬರುತ್ತೆ? ಕತ್ತರಿಸಿಲ್ಲ ಅಲ್ವಾ? ಇಲ್ಲ ಸರ್, ಬರುತ್ತೆ. ಚೂರು ಏನಾದ್ರು ಉಳ್ಕೋಬೋದೇನೋ, ಉಳ್ಕೋದೊಂಚೂರು ಉಳಿದು ಅಷ್ಟು ಆಮೇಲೆ ಯಾರು ಉದ್ಯೋಗ ಕಳ್ಕೊಂಡಿದ್ರೆ ಈಗ 2 ತಿಂಗಳು 3 ತಿಂಗಳು ಏನೋ ಒಂಚೂರು ಕಾಂಪನ್ಸೇಷನ್ ಕೊಡಬಹುದು. ಅದ್ರ ಕಡೆ ಗಮನ ಹರಿಸಬೇಕು ಸರ್ಕಾರ. ಹಾಂ. ಇನ್ನು ಧಾರವಾಡ ಗ್ರಾಮೀಣ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಮತ್ತೆ ಜೈಲು ಸೇರುವ ಆತಂಕ ಎದುರಾಗಿದೆ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಜಾಮೀನನ್ನು ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ. ವಿನಯ್ ಕುಲಕರ್ಣಿ ಶಾಸಕರಾಗಿರೋದ್ರಿಂದ ಅವರು ಸಾಕ್ಷಿಗಳ ಮೇಲೆ ಒತ್ತಡ ಹೇರುವ ಸಾಧ್ಯತೆ ಇದೆ. ಹಾಗಾಗಿ ಜಾಮೀನನ್ನು ರದ್ದು ಮಾಡಿ ಅಂತ ಸಿಬಿಐ ಅರ್ಜಿಯನ್ನ ಹಾಕೊಂಡಿತ್ತು. ನ್ಯಾಯಾಲಯ ಅದನ್ನು ಮಾನ್ಯ ಮಾಡಿದೆ. 1 ವಾರದಲ್ಲಿ ಸರೆಂಡರ್ ಆಗಬೇಕು ಅಂದರೆ ವಾಪಸ್ ಜೈಲಿಗೆ ಹೋಗಬೇಕು. ಅನ್ಲೆಸ್ ಕೋರ್ಟ್ ಚೇಂಜಸ್ ದಿ ಮ್ಯಾಟರ್. ಸುಪ್ರೀಂ ಕೋರ್ಟೇ ಮಾಡಬೇಕು. ವಿಶ್ವದ ಅತಿ ಎತ್ತರದ ಚಿನಾಬ್ ರೈಲ್ವೆನ ಇವತ್ತು ಪ್ರಧಾನಿ ಉದ್ಘಾಟಿಸಿದ್ರು. 1315 ಮೀಟರ್ ಉದ್ದ ಇದೆ, 359 ಮೀಟರ್ ಎತ್ತರ ಇದೆ. ಜಮ್ಮು ಕಾಶ್ಮೀರದ ರಿಯಾಸಿನಲ್ಲಿ ಈಗ ನಿಜವಾಗಲೂ ಕಾಟ್ರಾಗಿ ಬರುತ್ತೆ. ಕಾಟ್ರಾಯಿಂದ ಒಂದು ಚೇಂಜ್ ಮಾಡಬೇಕು. ಬಟ್ ಅದಾದಮೇಲೆ ಜಮ್ಮು ತವಾಯಿಗೆ ಹೋಗುತ್ತೆ. ಅದಾಗತ್ತೆ ಸದ್ಯದಲ್ಲೇ. ಹಂಗಾದಾಗ ನಿಜವಾಗಲೂ ಕನ್ಯಾಕುಮಾರದಿಂದ ಕಾಶ್ಮೀರದವರೆಗೆ ಟ್ರೈನ್ ಸಂಪರ್ಕ ಬಂದಂಗಾಗತ್ತೆ. ಒಮರ್ ಅಬ್ದುಲ್ಲಾ, ನಾನು 8ನೇ ಕ್ಲಾಸಿಂದ ಕನಸ್ಕೊಂಡಿದ್ದೆ ಇದಾಗಿದೆ ಅಂತ. ಸಂತೋಷ ನನಗಿವತ್ತು ಅಂದಿದ್ದಾರೆ. ಮತ್ತು ಅದೇ ಥರ ಕಾಶ್ಮೀರದ ವಿಶೇಷ ಸ್ಥಾನಮಾನ ಕೊಡ್ತಾರೆ ಅಂದ್ಕೊಂಡಿದ್ದಾರೆ. ಕೊಡಲ್ಲ. ಯುಟೋಪಿಯಾಗ ಬಂದ್ಬಿಟ್ಟು ಟಕ ಅಂದ್ಬಿಟ್ರೆ ಯಾವುದೋ ಒಂದು ಹೊಗಳ್ಬಿಟ್ಟು ಇನ್ನೊಂದೇನೋ ಕೊಡಲ್ಲ. ಇಲ್ಲ ಯಾತಕ್ಕೆ ಕೊಡಬೇಕು ವಿಶೇಷ? ಯು ಆರ್ ಪಾರ್ಟ್ ಆಫ್ ಇಂಡಿಯಾ, ಅದನ್ನು ಕಲ್ತ್ಕೊಳ್ಳಿ. ಮೋಸ್ಟ್ಲಿ ವಿಶೇಷ ಸ್ಥಾನಮಾನ ಅಂತ ಹೇಳಿದ್ರು ಅಥವಾ ರಾಜ್ಯ ಸ್ಥಾನಮಾನ ಅಂತ ಹೇಳಿದ್ರು ಗೊತ್ತಿಲ್ಲ. ರಾಜ್ಯ ಸ್ಥಾನಮಾನ ಯಾವತ್ತೋ ಒಂದಿನ ಕೊಡ್ತಾರೆ ಅಲ್ವಾ? ಹಾಂ. ಭಾರತದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಏನಾಯಿತು? ಅವನು LET ಕಮಾಂಡರ್ ಇದ್ದಾನಲ್ಲ, ಹಫೀಜ್ ಅಬ್ದುಲ್ ರೌಫ್, ಅವನು ಭಯೋತ್ಪಾದಕ ಅಲ್ಲ, ಧರ್ಮಗುರು. ಕರೆಕ್ಟಾಗೇ ಇದೆ.
ಧರ್ಮಗುರು ಹೇಗಾಗ್ತದೆ ಸರ್ ಭಯೋತ್ಪಾದಕರಿಗೆ ಧರ್ಮಗುರು, ಅವರಿಗೆ? ಯಾಕೆ ಅವ್ರ ಗುರು ಇರಬಾರ್ದಾ? ಅಲ್ಲ ಅಲ್ಲ ಅಂತ ಹೇಳಿದಾನೆ ಸರ್ ಬಿಟ್ಟು, ಅದನ್ನೇ ಹೇಳ್ತಿರೋದು ಸರ್. ಏನೋ ಕನ್ಫ್ಯೂಷನ್ ಆಗಿದೆಯಂತೆ. ರಾಮ್ ಮತ್ತು ISI ಇಬ್ಬರು ಕೂತ್ಕೊಂಡು ಮಾತಾಡ್ಬಿಟ್ರೆ ಪ್ರಾಬ್ಲಮ್ ಆಗಲ್ಲ. ನಮಗೆ ಗೊತ್ತಿದೆ ಭಯೋತ್ಪಾದನೆ ವಿರುದ್ಧ ಹೆಂಗೆ ಹೋರಾಡಬೇಕು ಅಂತ, ನಾವೆಲ್ಲ ಕಲ್ತ್ಕೊಂಬಿಟ್ಟಿದ್ದೀವಿ. ಇಂಡಿಯಾಗೆ ಗೊತ್ತಾಗಿಲ್ಲ. ನಮ್ಮ ಹತ್ರ ಸ್ವಲ್ಪ ಮಾತಾಡಲಿ, ಸ್ವಲ್ಪ ನಮ್ಮ ಹತ್ರ ಐಡಿಯಾ ತೊಗೊಳ್ಳಿ ಎಲ್ಲ ಅಂದಿದ್ದಾರೆ. ಬೇಡಪ್ಪ ಬೇಡ ನಿಮ್ಮ ಐಡಿಯಾ, ಅಯ್ಯಪ್ಪ ಬಾಟ್ಲೆ ಬೇಬಿ ಸವಾಸನೆ ಬೇಡ ನಿಂದು, ಅಯ್ಯಪ್ಪ ನಮಗೆ ಕಲ್ತ್ಕೊಳ್ಳೋದು ಇವರಿಂದ ನಿಮ್ಮ ಹತ್ರ. ನಾವು 100 ಹೆಜ್ಜೆ ಹಿಂದೆ ಇಡಬೇಕು. ನಮ್ಮ ಹತ್ರ ಎಂತೆಂಥ ಆಧುನಿಕ ಭಯೋತ್ಪಾದಕರಿದ್ದಾರೆ, ಅವ್ರನ್ನೇ ನಮ್ಮ ಕೈಲಿ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ. ಹೌದು, ನೀನು ಇವುಗಳನ್ನು ಹೇಳ್ಕೊಟ್ಟು ಕಳಿಸ್ಕೊಟ್ಬಿಟ್ರೆ ನಮ್ಮ ಗ್ರಾಚಾರ ಇಲ್ಲಿಗೆ ಹೋಗ್ಬೇಕು. ಆಮೇಲೆ ಇವ್ರ ತರ ಸರ್ವನಾಶ ಬೇಡಪ್ಪ ಬೇಡ ರೀ, ಬಾಟ್ಲು ಬೇಬಿ ಸಾಮಾನ್ಯ ಅಲ್ಲ ಇದು ಸರ್, ಹಾಂ, ಡೇಂಜರಸ್, ಭಾಳ ಡೇಂಜರಸ್ಸು. ನೀನು ಇನ್ನೂ ಬದುಕಿರೋದೇ ನನಗೆ ಭಾಳ ಬೇಜಾರಾಗಿರೋದು ಮನಸ್ಸಿಗೆ. ಗಂಗಾರತಿ ಮಾದರಿಯಲ್ಲಿ ಕಾವೇರಿ ಆರತಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಆದರೆ ತೀರ್ಮಾನಕ್ಕೆ ಮಂಡ್ಯ ರೈತರು ವಿರೋಧವನ್ನು ವ್ಯಕ್ತಪಡಿಸಿದರು. ರೈತರೊಂದಿಗೆ ಚರ್ಚಿಸಲು ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಹೋದ್ರು ಸಭೆಗೆ, ಆದರೆ ಗದ್ದಲದ ಗೂಡಾಯಿತು. ಚಲರಾಯಸ್ವಾಮಿ ಸುಮ್ಮನೆ ರೀ, DK ಬಂದು ಎಲ್ಲ ಸಮಾಧಾನ ಮಾಡಿ ಎಲ್ಲನೂ ರಿಪೇರಿ ಮಾಡಿ ಒಂದೇ ಮಾತಲ್ಲಿ ಮುಗಿಸ್ಬಿಡ್ತಾರೆ, ಮುಗಿಸ್ಬಿಟ್ಟು ಬತ್ತಾ ಇರ್ತಾರೆ. ಅವ್ರೇನು ಸುಮ್ಮನೆ ಇರ್ತಾರ? ಏಯ್ ಅಂತಂದ್ಮೇಲೆ ಕೂತ್ಕೋತಾರಲ್ಲ. ಮಾಡಬೇಕು ಅಂದ್ರೆ ಮಾಡಬೇಕು. ಮೋಸ್ಟ್ಲಿ ಹಂಗೆ ಅಂತ ಅನ್ಕೊಂಡಿದ್ದೀವಿಪ್ಪ, ಗೊತ್ತಿಲ್ಲಪ್ಪ ಪವರ್ ಏನಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪು ಮತ್ತು ಎಲಾನ್ ಮಸ್ಕ್ ಇಬ್ಬರು ಮತ್ತೆ ಸಂಬಂಧ ಅಳಿಸೋಗಿದೆ. ಬಾಯಿ ಬಂದಂಗೆ ಬೇಕತ್ತಾ ಇದ್ದಾರೆ ಒಬ್ರನ್ನೊಬ್ರು. ಅಲ್ಲ ಎಲಾನ್ ಮಸ್ಕು ಈ ಅಧ್ಯಕ್ಷನೇ ಸರಿ ಇಲ್ಲ, ಇಂಪೀಚ್ ಮಾಡಿ ಮನೆ ಕಳಿಸ್ಬೇಕು ಇವನ್ನ ಅಂತಂದರೆ ಎಲಾನ್ ಮಸ್ಕ್ಗೆ. ಅದಕ್ಕೆ ಅವ್ರ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್, ನಿಂದೆಲ್ಲ ಗೌರ್ಮೆಂಟ್ ಕಾಂಟ್ರಾಕ್ಟ್ ಇರೋದೆಲ್ಲ ಒಂದೊಂದ ಕಾತರಿಸ್ತೀನಿ ನೋಡಿ ಇವಾಗ ಅಂತ ಅವರು. ಒಟ್ಟಲ್ಲಿ ಭಾಳ ಕೆಟ್ಟದಾಗ ಬೈಕೊಂಡು ಓಡಾಡ್ತಿದ್ದಾರೆ ಇಬ್ಬರು, ಎಲ್ಲಿಗೆ ಹೋಗ್ತಾರೋ ಏನೋ. ಈ ಮಧ್ಯೆ ಎಲಾನ್ ಮಸ್ಕ್ ಇದು ಗಲಾಟೆ ಸ್ಟಾರ್ಟ್ ಆದಮೇಲೆ ಅವ್ರದ್ದು ಶೇರ್ಗಳೆಲ್ಲ ಕಂಪನಿಗಳದೆಲ್ಲ ಬಾಯಿಗೆ ಬಂದಂಗೆ ಬಿದ್ದೋಗಿದೆ. ಒಂದು $100 ಬಿಲಿಯನ್ ಲಾಸ್ ಆಗ್ಬಿಟ್ಟಿದೆ ಅವರಿಗೆ. ಎಲಾನ್ ಮಸ್ಕ್ ಸರ್, ಎಲಾನ್ ಮಸ್ಕ್ ಮಾಲೀಕತ್ವದ ಸ್ಟಾರ್ಲಿಂಗ್ ಕಂಪನಿಯ ಸ್ಪೆಕ್ಟ್ರಮ್ಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. 2022ರಲ್ಲಿ ಅನುಮತಿ ಕೋರಿತ್ತು, ಆದರೆ ರಾಷ್ಟ್ರೀಯ ಭದ್ರತೆ ದೃಷ್ಟಿಯಿಂದ ಪರ್ಮಿಷನ್ ಕೊಟ್ಟಿರಲಿಲ್ಲ. ಈಗ ಪರ್ಮಿಷನ್ ಕೊಟ್ಟಿದೆ. ಏನೋ ಕೊಟ್ಟಿದ್ದಾರೆ, ಹಳ್ಳಿಗೂ ಸ್ಟಾರ್ಲಿಂಕ್ ಬರುತ್ತೆ, ಅದರಿಂದ ವೈರ್ ಇಲ್ಲ, ಟವರ್ದೆಲ್ಲ ಗಲಾಟೆ ಇರಲ್ಲ, ಎಲ್ಲ ಡೈರೆಕ್ಟ್ ಸ್ಯಾಟಲೈಟ್ ಡೌನ್ ಲಿಂಕಲ್ಲಿ ಇರುತ್ತೆ, ಎಲ್ಲ ಓಕೆ ಪರ್ಫೆಕ್ಟ್ ಆಗಿರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಕಾಸ್ಟ್ ಏನು ಅಂತ ಗೊತ್ತಿಲ್ಲ ನಮ್ಗೆ ಇದ್ರದ್ದು. ಹಾಂ, ಕೆಲವರು ಅಂತಾರೆ ತಿಂಗಳಿಗೆ $10,000 ಎಲ್ಲ ಬರುತ್ತೆ ಬಿಲ್ಲು ಅಂತಾರೆ. ಅದೇನು ಗೊತ್ತಿಲ್ಲಪ್ಪ, ಅದು ಕಾಸ್ಟಿಂಗ್ ಎಲ್ಲ ನೋಡಬೇಕು ಒಂಚೂರು. ಎರಡನೇದು, ಇದು ಕೊಡೋ ಮೊದಲು ಎಲ್ಲ ಚೆನ್ನಾಗಿತ್ತು, ಈ ಮಸ್ಕು ಮತ್ತು ಟ್ರಂಪು ಪಂಪು ಎಲ್ಲ ಎಲ್ಲ ಸರಿ ಇತ್ತು. ಈಗ ಗಲಾಟೆ ಆಗ್ಬಿಟ್ಟಿದೆ. ಈಗ ಇದು ಕೊಟ್ಟಿದ್ದೀವಿ, ಯಾಕೋ ಒಂದ್ಸರಿ ಕ್ರಾಸ್ ಚೆಕ್ ಮಾಡಿ ಕೇಳೋದು ಒಳ್ಳೇದೇನಪ್ಪ. ಟ್ರಂಪ್ ಇನ್ನೇನು ಮಾಡ್ತಾರೆ ಅಂತ ಅಂತ ನಮ್ಮ ಅಭಿಪ್ರಾಯ. ನಾವೇನು ಎಕ್ಸ್ಪರ್ಟೇ? ಟ್ರಂಪ್ ಏನು ಮಾಡ್ತಾರೆ ಅಂತಲೂ ಗೊತ್ತಿರೋಲ್ಲ. ಅಲ್ಲ, ನಾವೇನು ಫಾರಿನ್ ಎಕ್ಸ್ಪರ್ಟಾ? ಏನಲ್ಲ. ಮೋದಿ ಅವ್ರಿಗಾರು ಎಲ್ಲ ಪರಿಚಯ ಇರ್ತಾರೆ, ಎಲ್ಲ ಫೋನ್ ಮಾಡಿ ತಿಳ್ಕೊಬೋದು ಅಲ್ವಾ.